ಸಿಂಪಲ್ ಆಗಿ ಅಷ್ಟೇ ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬಹುದಾದಂಥ ವೀಟ್ ಬನಾನಾ ಕೇಕ್. ಹಬ್ಬದಲ್ಲಿ ಬಾಳೆಹಣ್ಣು ಜಾಸ್ತಿ ಇದ್ರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಈ ರೆಸಿಪಿ ಟ್ರೈ ಮಾಡಿ. ಈ ರೆಸಿಪಿಯ ಮೇನ್ ಇಂಗ್ರೀಡಿಯಂಟ್ ಪಚ್ಚಬಾಳೆಹಣ್ಣು. ಚೆನ್ನಾಗಿ ಹಣ್ಣಾಗಿ ಕಳಗಿರೋ ಅಂಥ 6ರಿಂದ 7 ಪಚ್ಚಬಾಳೆಹಣ್ಣ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸಕ್ಕರೆ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸೋದ್ರಿಂದ ಬಾಳೆಹಣ್ಣನ್ನು ಜಾಸ್ತಿ ತೊಗೊಂಡಿದ್ದೀನಿ ನಾನು. ಬಾಳೆಹಣ್ಣನ್ನೆಲ್ಲ ಈ ರೀತಿ ಮೀಡಿಯಮ್ ಆಗಿ ಸ್ಲೈಸ್ ಮಾಡಿ ಒಂದು ಬೌಲ್ಗೆ ಹಾಕ್ಕೋಬೇಕು. ನಂತರ ಒಂದು ಫೋರ್ಕ್ ಸಹಾಯದಿಂದ ಚೆನ್ನಾಗಿ ಬಾಳೆಹಣ್ಣನ್ನೆಲ್ಲ ಮ್ಯಾಶ್ ಮಾಡ್ಕೋಬೇಕು. ಮುಂದೆ ಉಪಯೋಗಿಸ್ತಾ ಇರೋವಂಥದ್ದು ಮೊಟ್ಟೆ. ನಾನಿಲ್ಲಿ 4 ಮೊಟ್ಟೆನ ಯೂಸ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನೀವು ವೆಜಿಟೇರಿಯನ್ ಆಗಿದ್ದು ಮೊಟ್ಟೆ ಬೇಡ ಅಂದರೆ ಈ ಜಾಗದಲ್ಲಿ ಮೊಸರನ್ನಾದರೂ ಬಳಸ್ಕೋಬೋದು. ತೊಗೊಂಡಿರೋ 7 ಬಾಳೆಹಣ್ಣಿಗೆ ನಾನು 4 ಹೋಲ್ ಮೊಟ್ಟೆಯನ್ನು ಉಪಯೋಗಿಸ್ತಾ ಇದ್ದೀನಿ. ಮೊಟ್ಟೆನ ಬಾಳೆಹಣ್ಣು ಮ್ಯಾಶ್ ಮಾಡಿರೋ ಮಿಶ್ರಣಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸುಮಾರು 3/4 ಕಪ್ಪಷ್ಟು ಸಕ್ಕರೆನ ತಗೊಂಡು ಈ ಬಾಳೆಹಣ್ಣು ಹಾಗೂ ಮೊಟ್ಟೆ ಮಿಶ್ರಣಕ್ಕೆ ಸೇರಿಸ್ಕೋಬೇಕು. ನಾನಿಲ್ಲಿ ಮಾಡ್ತಾ ಇರೋವಂಥದ್ದು 2 ಕಪ್ ಗೋಧಿ ಹಿಟ್ಟು ಉಪಯೋಗಿಸ್ತಾ ಇರೋದು. ಸಕ್ಕರೆನ ಮೀಡಿಯಮ್ ಆಗಿ ತೊಗೊಂಡಿದ್ದೀನಿ ನಾನು. ಬೇಕಾದರೆ ಸಕ್ಕರೆನ ಸ್ಕಿಪ್ ಮಾಡಿ, ಪ್ಲೇನ್ ಆಗಿರುತ್ತೆ, ಬನಾನಾ ಟೇಸ್ಟೇ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಸಕ್ಕರೆ ಪೌಡ್ರನ್ನ ಆ್ಯಡ್ ಮಾಡಿಕೊಂಡು ಈ ಮಿಶ್ರಣಕ್ಕೆ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಸುಮಾರು 50 ಗ್ರಾಮ್ ಅಷ್ಟು ಬೆಣ್ಣೆನ ತಗೊಂಡು ಮೆಲ್ಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಈ ಮಿಶ್ರಣಕ್ಕೆ ಹಾಕಿ ಪುನಃ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಈ ಮಿಶ್ರಣಕ್ಕೆ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೋಬೇಕು. ಅದಕ್ಕೆ ಮುಂಚೆ ಗೋಧಿ ಹಿಟ್ಟನ್ನು ಚೆನ್ನಾಗಿ ಜರಡಿ ಮಾಡ್ಕೋಬೇಕು. ನಾನು ಆಲ್ರೆಡಿ ಇಲ್ಲಿ ಜರಡಿ ಮಾಡ್ಕೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ನು ಜರಡಿಗೆ ಹಾಕ್ಕೊಂಡು ಜರಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಮಿಶ್ರಣನ ಸ್ವಲ್ಪನೇ ಹಾಕೋತಾ ಬೀಟ್ ಮಾಡ್ಕೋಬೇಕು. ಏನಾದರೂ ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ರೆ ಗಂಟಾಗ್ಬಿಡುತ್ತೆ. ಹಾಗಾಗಿ ಮೆತ್ತಗೆ ಸ್ವಲ್ಪನೇ ಹಾಕೋತಾ ಬೀಟ್ ಮಾಡಿ. ಈ ಮಿಶ್ರಣ ಏನಾದರೂ ಗಟ್ಟಿ ಆಗುತ್ತೆ ಅನ್ಸಿದ್ರೆ ಕಾಯಿಸಿರೋಂಥ ಹಾಲನ್ನು ಹಾಕೋತಾ ನಮಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿಗೆ ಬೀಟ್ ಮಾಡ್ಕೋಬೇಕು. ಈ ಕೇಕ್ ಮಾಡೋದ್ರಲ್ಲಿರುವಂಥ ಒಂದು ಇಂಪಾರ್ಟೆಂಟ್ ಟೆಕ್ನಿಕ್ ಏನು ಅಂದರೆ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ನಾವು ಈ ಮಿಕ್ಸ್ಚರ್ನ ಬೀಟ್ ಮಾಡ್ಕೊಡ್ತೀವೋ ಗಂಟಿಲ್ಲದೆ ಇರೋ ರೀತಿ, ಅಷ್ಟು ಚೆನ್ನಾಗಿ ಫ್ಲಫಿಯಾಗಿ ನಮಗೆ ಕೇಕ್ ಬರುತ್ತೆ. ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಬ್ಯಾಟರ್. ಹಾಲನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸುಮಾರು ಈ ಪ್ರೊಸೀಜರ್ ಮುಗಿಸೋ ಅಷ್ಟರಲ್ಲಿ ನಾನು 1 ಕಪ್ಪಷ್ಟು ಹಾಲನ್ನು ಹಾಕೋತಾ ನನ್ನ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ. ಈಗ ಉಳಿದಿರೋಂಥ ಅಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊತೀನಿ. ಮೊದಲನೇದಾಗಿ ನಾನು 1 ಕಪ್ಪಷ್ಟು ಹಾಕ್ಕೊಂಡಿದ್ದೆ. ಈಗ 2ನೇ ಕಪ್ನ ಪ್ರಮಾಣ ಏನಿತ್ತು ಅದನ್ನು ಹಾಕ್ಕೊಂಡು ಹಾಲನ್ನು ಸೇರಿಸ್ಕೊಂಡು ಪುನಃ ಚೆನ್ನಾಗಿ ಬೀಟ್ ಮಾಡ್ಕೊತೀನಿ. ನಮ್ಮ ಕೇಕ್ ಬ್ಯಾಟರ್ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಇಲ್ಲಿಗೆ ನಮ್ಮ ಬ್ಯಾಟರ್ ರೆಡಿ ಆಗುತ್ತೆ. ಕೊನೆಯಲ್ಲಿ ನಾನು ಸಣ್ಣದಾಗಿ ಹೆಚ್ಚಿರೋ ಅಂಥ ವಾಲ್ನಟ್ ಮತ್ತು ದ್ರಾಕ್ಷಿನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಯಾವ್ದು ಬೇಕಾದರೂ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು ನೀವು ಇಷ್ಟಪಡೋ ಅಂಥದ್ದು. ಪುನಃ ಒಂದ್ಸತಿ ಎಲ್ಲ ಮಿಕ್ಸ್ ಕೊಟ್ಟರೆ ಕೆಳಗಿಂದ ಮೇಲೆವರೆಗೂ ಕೇಕ್ ಬ್ಯಾಟರ್ ರೆಡಿ ಆಗುತ್ತೆ. ಈಗ ಒಂದು ಪ್ಯಾನ್ಗೆ ನಾನು ಆಲ್ರೆಡಿ ಎಣ್ಣೆನ ಹಾಕಿ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಡಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತಿನ ಪ್ರೊಸೀಜರಲ್ಲಿ ನಾನು ಕೇಕ್ನ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಈ ರೀತಿಯಾಗಿ ಪ್ರೋಸೆಸ್ನ ಫಾಲೋ ಮಾಡಿದ್ದೀನಿ. ನೀವು ಬೇಕಿದ್ರೆ ಬಟರ್ ಪೇಪರ್ ಆದರೂ ಯೂಸ್ ಮಾಡ್ಬೋದು, ಓವೆನಲ್ಲಾದ್ರೂ ಬೇಕ್ ಮಾಡ್ಕೋಬೋದು. ಕೇಕ್ ಬ್ಯಾಟರ್ನ ಈ ಪ್ಯಾನ್ಗೆ ಹಾಕ್ಕೋಬೇಕು. ಫುಲ್ ಕಂಪ್ಲೀಟ್ ಒಂದು 3/4 ಭಾಗದಷ್ಟು ಹಾಕ್ಕೊಂಡು ಇನ್ನೊಂದು 1/4 ಭಾಗದಷ್ಟು ಜಾಗ ಬಿಟ್ಟಿರಬೇಕು. ನಂತರ ಈ ಪ್ಯಾನನ್ನು ಸುಮಾರು ಒಂದು 4-5 ಸತಿ ಟ್ಯಾಪ್ ಮಾಡ್ಕೋಬೇಕು. ಒಳಗಡೆ ಇರುವಂಥ ಏರ್ ಬಬಲ್ಸ್ ಎಲ್ಲ ಹೋಗುತ್ತೆ. ಕುಕ್ಕರ್ನ 5 ನಿಮಿಷ ಹೈ ಫ್ಲೇಮಲ್ಲಿ ಪ್ರೀ ಹೀಟ್ ಮಾಡ್ಕೋಬೇಕು. ನಂತರ ಈ ಒಂದು ಕೇಕ್ ಬ್ಯಾಟರ್ ಇರೋ ಟಿನ್ನನ್ನು ಅದರೊಳಗಡೆ ಹಾಕಿ ಲೋ ಫ್ಲೇಮಲ್ಲಿ ಒಂದು 40 ನಿಮಿಷ ಬೇಕ್ ಮಾಡಿದ್ರೆ ನಮಗೆ ಈ ರೀತಿಯಾಗಿ ರುಚಿಕರವಾದಂಥ ವೀಟ್ ಬನಾನಾ ಕೇಕ್ ರೆಡಿ ಆಗುತ್ತೆ. ನೀವೇ ನೋಡ್ತಾ ಇದ್ದೀರಾ, ನೈಫ್ ಹಾಕಿದ ತಕ್ಷಣ ಈಸಿಲಿ ಸ್ಲೈಡ್ ಆಗಬೇಕು. ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ನಿಮ್ಮ ಕೇಕ್ನ ಮೀಡಿಯಂ ಫ್ಲೇಮಲ್ಲಿ ಬೇಕ್ ಮಾಡ್ಕೋಬೇಕು. ಕೇಕ್ ಬಿಸಿ ಇರುವಾಗಲೇ ಆಚೆ ತೆಗೆದುಬಿಡಿ. ನಂತರ ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಟ್ಟು ಸ್ಲೈಸಿಂಗ್ ಮಾಡಿ, ಇಲ್ಲಾಂದರೆ ಮುರಿದೋಗ್ಬಿಡುತ್ತೆ. ನಾನಿಲ್ಲಿ ಸ್ವಲ್ಪ ಬಿಸಿ ಇರುವಾಗಲೇ ತೆಗೆದೆ, ಹಾಗಾಗಿ ನಂದು ಕೇಕ್ ಸ್ವಲ್ಪ ಬ್ರೇಕ್ ಆಗಿದೆ.
ವೀಟ್ ಬನಾನಾ ಕೇಕ್. ಈ ಹೆಲ್ದಿ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೀವೇನಾದರೂ ಈ ರೆಸಿಪಿನ ಟ್ರೈ ಮಾಡಿದ್ರೆ ಹೇಗನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.